ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಎಗ್ ಬುರ್ಜಿರಿ, ಚಪಾತಿ, ರೊಟ್ಟಿ, ರೈಸ್, ಸಾಂಬಾರ್ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೂಪರ್ ಟೇಸ್ಟಿಯಾಗಿ, ಈಸಿಯಾಗಿ, ಸಿಂಪಲ್ಲಾಗಿ ಹೆಂಗೆ ಮಾಡೋದು ಅಂತ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಇವಾಗ ಬನ್ನಿ ಫ್ರೆಂಡ್ಸ್, ನಾನು ಎಗ್ ಬುರ್ಜಿನ ಹೆಂಗೆ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡ್ರಿ, ನಾನಿಲ್ಲಿ ಒಂದು 3 ಉಳ್ಳಾಗಡ್ಡಿ ತೊಗೊಂಡೇನ್ರಿ. ಮೀಡಿಯಮ್ ಸೈಜಿದ್ದು 3 ಉಳ್ಳಾಗಡ್ಡಿನ ಸಣ್ಣಾಗಿ ಹೆಚ್ಚಿ ಇಟ್ಕೊಂಡೇನ್ರಿ. ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಇದ್ರೇ ಚೆನ್ನಾಗಾಗುತ್ತೆ. ಒಂದು 4 ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಾಗಿ ಹೆಚ್ಚಿ ತೊಗೊಂಡೇನ್ರಿ. ಉಳ್ಳಾಗಡ್ಡಿ ಅನ್ನಲ್ರಿ, ಈ ಸೈಜಿಂದು 3 ಉಳ್ಳಾಗಡ್ಡಿ ತೊಗೊಂಡೇನಿ, ನಿಮ್ಗೆ ಗೊತ್ತಾಗಲಿ ಅಂತ ತೋರಿಸಿದೆ ಫ್ರೆಂಡ್ಸ್. ನಾನಿವಾಗ 3 ಎಗ್ಗಿಂದು ಮಾಡ್ತಾಯಿದ್ದೀನಿ ಎಗ್ ಬುರ್ಜಿನ. 3 ಎಗ್ಗಿಂದ ಇಷ್ಟು ಉಳ್ಳಾಗಡ್ಡಿ ಹಾಕಿದರೆ ಚೆನ್ನಾಗಾಗುತ್ತೆ. ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ. ಇವಾಗ ನೋಡಿರಿ, ನಾನು ಒಂದು ಪ್ಯಾನ್ ಇಟ್ಕೊಂಡೇನಿ. ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ. ಇವಾಗ ಎಣ್ಣೆ ಕಾದಾದ್ಮೇಲೆ ನಾನು ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ನಲ್ರಿ ಉಳ್ಳಾಗಡ್ಡಿ, ಇದನ್ನು ಕೂಡ ಹಾಕ್ಕೊಳಕತ್ತೀನಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಉಳ್ಳಾಗಡ್ಡಿ ಹಾಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಳ್ರಿ. ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು. ಇವಾಗ ಫಾಸ್ಟಾಗಿ ಏನಾದರೂ ಒಂದು ಬೇಗನೆ ಮಾಡ್ಕೋಬೇಕು ಅಂತ ಹೇಳಿದರೆ ಚಪಾತಿ ರೊಟ್ಟಿ ಜೊತೆಗೆ ಈ ಥರ ಬೇಗನೆ ಮಾಡ್ಕೋಬೋದು ಎಗ್ ಬುರ್ಜಿನ. ಇವಾಗ ನೋಡಿರಿ, ನಾನು 1 ಚಮಚದಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ನಾನು ಕೈಯಿಂದನೇ ಹಾಕ್ಕೊತೀನಿ ರೀ ಯಾವಾಗಲೂ ಉಪ್ಪನ್ನು. ನೀವು ಸ್ಪೂನಿಂದ ರೂಢಿ ಇದ್ದರೆ ಸ್ಪೂನಿಂದ ಹಾಕ್ಕೊಳ್ರಿ. ನಾನು ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಇವಾಗ ನೋಡಿರಿ, ಒಂದು 4 ಹಸಿಮೆಣ್ಸಿನ್ಕಾಯಿನ ನಾನು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಬೇಗನೆ ಸಾಫ್ಟ್ ಆಗ್ತಾವ್ರಿ. ನೀವು ಹಸಿಮೆಣ್ಸಿನ್ಕಾಯಿ ಬದಲು ಒಣ ಖಾರ ಪುಡಿ ಹಾಕ್ಕೊತೀನಿ ಅಂದರೆ ಅದನ್ನು ಹಾಕೋಬೋದ್ರಿ, ಚೆನ್ನಾಗಾಗುತ್ತೆ. ಬಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲಪ್ಪ ನಿಮ್ಮ ಕಡೆ ಗ್ರೀನ್ ಚಿಲ್ಲಿ ಪೇಸ್ಟ್ ಇತ್ತಂದರೆ ಅದನ್ನು ಕೂಡ ಹಾಕೋಬೋದು, ಅದು ಕೂಡ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ನಾನು ಸಿಂಪಲ್ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಉಳ್ಳಾಗಡ್ಡಿ ಮತ್ತು ಏನಂದರೆ ಹಸಿಮೆಣ್ಸಿನ್ಕಾಯಿ ಇವೆರಡು ಹಾಕ್ಕೊಂಡು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ನಾನು ಮಸಾಲೆ ಪುಡಿ ಹಾಕ್ಕೊತಾ ಇದ್ದೀನಿ. ಮಸಾಲೆ ಪುಡಿ ಟೋಟಲಿ ಆಪ್ಷನಲ್ ರೀ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಅಂದರೆ ಸಿಂಪಲ್ ಏನು ಒಂದು ಸ್ವಲ್ಪ ಘಮ ಇರಲಿ ಮಸಾಲೆದು ಅಂಥೇಳಿ ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೀವು ಇದು ನನ್ನ ಮನೆಯಾಗೆ ಮಾಡಿದ್ರಿ, ನೀವು ಬೇಕಂದರೆ ಸ್ವಲ್ಪ ಗರಂ ಮಸಾಲೆ ಹಾಕೋಬೋದು. ಇಲ್ಲಪ್ಪ ಅಂದರೆ ಚಿಕನ್ ಮಸಾಲ, ಮೀಟ್ ಮಸಾಲ ಇದ್ದರೆ ಅಥವಾ ಎಗ್ ಮಸಾಲ ಇದ್ದರೆ ಯಾವುದಾದ್ರೂ ಹಾಕ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಾಗುತ್ತೆ. ಬಟ್ ಭಾಳ ಹಾಕೋಬೇಡ್ರಿ, ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ. ಇವಾಗ ನೋಡಿರಿ, ನಾನು ಎಗ್ ತೊಗೊಂಡಿದ್ನಲ್ಲ, ಆ ಎಗ್ಗನ್ನ ಒಂದು ಬೇರೆ ಬೌಲಿಗೆ ಎಲ್ಲನೂ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಇದ್ರದ್ದು ಎಗ್ಗಿಂದು ಸಿಪ್ಪೆ ಇರುತ್ತಲ್ರಿ, ಅದು ಇದರೊಳಗೆ ಬೀಳೋ ಚಾನ್ಸಸ್ ಇರುತ್ತೆ. ಆವಾಗ ತಿನ್ನೋವಾಗ ಚೆನ್ನಾಗಿ ಅನ್ಸಂಗಿಲ್ಲ ರೀ, ನಡು ಬಂದುಬಿಡ್ತೈತಿ. ಹಾಗಾಗಿ ನಾನಿಲ್ಲಿ ನೋಡಿರಿ ಬೇರೆ ಬೌಲ್ನಾಗ ತಗೊಂಡು ಇದನ್ನು ಒಂದು ಸ್ವಲ್ಪ ಬೀಟ್ ಮಾಡಿಕೊಂಡು ನಾನಿವಾಗ ಈ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಮೀಡಿಯಮಿಂದ ಹೈ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅಂದರೆ ಬೇಗನೆ ಇದು ಏನಂದರೆ ಮಸಾಲೆ ಜೊತೆ ಬೇಗನೆ ಕೂಡ್ಕೊಳ್ಳುತ್ತೆ ನೋಡಿ. ಆಮೇಲೆ ನೀವು ಫ್ಲೇಮನ್ನು ಕಡಿಮೆ ಇಟ್ಕೊಳ್ಳಿ. ಈ ಎಗ್ಗು ಫುಲ್ ಎಲ್ಲ ಮಸಾಲೆ ಒಳಗೆ ಅಂದರೆ ಫ್ರೈ ಆಗೋವರೆಗೂ ಇದನ್ನು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ರಿ ಗ್ಯಾಸ್ ಫ್ಲೇಮು. ಇವಾಗ ನೋಡಿರಿ, ಆಲ್ಮೋಸ್ಟ್ ಎಲ್ಲ ಕೂಡ್ತಾ ಇದೆ ನೋಡಿರಿ. ವೆರಿ ಸಿಂಪಲ್ ಅಲ್ರಿ. ನಾವು ಫಾಸ್ಟಾಗಿ ಏನು ಮಾಡಬೇಕಪ್ಪ ಚಪಾತಿ ಜೊತೆ ಅಂದಾಗ ಈ ಥರ ಒಂದು ರೆಸಿಪಿನ ಮಾಡ್ಕೋಬೋದು ಎಗ್ ಬುರ್ಜಿ. ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಫ್ರೆಂಡ್ಸ್, ಇದನ್ನು ಫ್ರೆಶ್ ಆಗಿ ಮಾಡಿಕೊಂಡು ಆವಾಗಲೇ ತಿನ್ನಬೇಕು. ಇಟ್ಕೊಂಡು ಭಾಳ ಹೊತ್ತಾದಮೇಲೆ ತಿಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಫ್ರೆಂಡ್ಸ್. ಇದು ಎಗ್ಗು ಬೀಟ್ ಮಾಡಿರ್ತೀವಲ್ರಿ,
ಅಂದರೆ ನನ್ನ ಒಂದು ಅನಿಸಿಕೆ ಅಷ್ಟೇ. ಮಾಡಿ ಇಟ್ಕೊಂಡು ತಿನ್ಬೋದು, ಪರವಾಗಿಲ್ಲ. ಬಟ್ ಫ್ರೆಶ್ ಆಗಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅಂತ. ನೀವು ಇಟ್ಕೊಂಡು ಕೂಡ ತಿನ್ಬೋದು ಫ್ರೆಂಡ್ಸ್, ಅದಕ್ಕೇನಿಲ್ಲ. ಇವಾಗ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಎಣ್ಣೆ ಒಳಗೆ ಮಸಾಲೆ ಒಳಗೆ ಫ್ರೈ ಆಗೈತಿ. ಈ ಥರ ನೋಡ್ರಿ ಸ್ಪೂನಿಂದ ಒಂದು ಸ್ವಲ್ಪ ನಾನು ಈ ಥರ ಮಾಡಿಕೊಂಡು ಬಿಡಿ ಬಿಡಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಎಗ್ ಬುರ್ಜಿ ರೆಡಿಯಾಗಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಒಂದು 5ರಿಂದ 10 ನಿಮಿಷ ಫುಲ್ಲು ಲೋ ಫ್ಲೇಮ್ ಮಾಡಿಕೊಂಡು ಸುಮ್ಮನೆ ಇದನ್ನು ಬಿಟ್ಬಿಡಿ ಒಂದು 2 ನಿಮಿಷ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನಾನು ಸ್ಪೂನಿಂದ ಸ್ವಲ್ಪ ಈ ಥರ ಹೊಡ್ಕೊತಾ ಇದ್ದೀನಿ ರೀ. ನೀವು ಬೇಡ ದೊಡ್ಡ ದೊಡ್ಡ ಪೀಸೇ ಇದ್ದರೆ ಪರವಾಗಿಲ್ಲ ಅನ್ನೋರು ಹಾಗೆ ಬಿಡ್ಬೋದು ಫ್ರೆಂಡ್ಸ್. ನಾನೊಂದು ಸ್ವಲ್ಪ ಇರಲಿ, ಸಣ್ಣಕ್ಕಿರಲಿ ಅಂತ ಹೇಳಿ ಬುರ್ಜಿ, ಹಾಗಾಗಿ ಸ್ವಲ್ಪ ಈ ಸ್ಪೂನಿಂದ ಇದನ್ನು ಈ ಥರ ಹೊಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೀವು ಬೇಕಾದರೆ ಹಾಗೆ ಕೂಡ ಬಿಡ್ಬೋದು, ಪರವಾಗಿಲ್ಲ. ನೋಡ್ರಿ ಎಷ್ಟು ಈಸಿ, ಒಂದು 5 ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು ಈ ಎಗ್ ಬುರ್ಜಿನ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ರೀ. ನನಗಂತೂ ಈ ಅನ್ನ ಬೇಳೆ ಸಾರು ಜೊತೆ ಸೈಡ್ ಡಿಶ್ ಆಗಿ ನೆಂಚ್ಕೊಳಕ್ಕೆ ಭಾರಿ ಅಂದರೆ ಭಾರಿ ಚೆನ್ನಾಗಿರ್ತೈತೆ ರೀ. ಚಪಾತಿ ಜೊತೆ ಅಂದರೂ ಒಳ್ಳೆ ಕಾಂಬಿನೇಷನು, ಬಿಸಿ ರೊಟ್ಟಿ ಜೊತೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ರಿ ಮೇಲ್ಗಡೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ನಲ್ರಿ, ಅದನ್ನು ಕೂಡ ಹಾಕ್ಕೊಂಡು ಲಾಸ್ಟಿಗೆ ಇನ್ನೊಂದು ಸಲ ಮಿಕ್ಸ್ ಕೊಡೋಣ ಚೆನ್ನಾಗಿ. ಇವಾಗ ಆಲ್ಮೋಸ್ಟ್ ಫ್ರೈ ಆಗೈತೆ ರೀ. ಇವಾಗ ನೋಡ್ರಿ ಗ್ಯಾಸ್ ಫ್ಲೇಮು ಫುಲ್ ಲೋ ಇಟ್ಕೊರಿ, ಇಲ್ಲಾಂದರೆ ಆಫ್ ಮಾಡಿಕೊಂಡ್ರು ಪರವಾಗಿಲ್ಲ. ಫುಲ್ ನೋಡ್ರಿ ಫ್ರೈ ಆಗಿದೆ ಇದು 100%. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಅರ್ಧಂಬರ್ಧ ಬೇಯಿಸಿದ್ರೆ ಎಗ್ ಬುರ್ಜಿ ಚೆನ್ನಾಗಾಗಲ್ಲ, ಸ್ಮೆಲ್ ಆಗಿಬಿಡ್ತೈತಿ. ಹಾಗಾಗಿ ಚೆನ್ನಾಗಿ ಒಂದು 5 ನಿಮಿಷ ಇದನ್ನು ಸಣ್ಣ ಲೋ ಫ್ಲೇಮ್ನಾಗ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಎಗ್ ಬುರ್ಜಿ ರೆಡಿಯಾಗಿದೆ. ಇದು ಒಂದು ಒಳ್ಳೆ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಹೆಂಗಾಗಿದೆ ಅಂತ ಹೇಳಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ಬರೆತಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡಿ, ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.